ಪೋಸ್ಟ್ ಇದಾವೆ. ಅದರಲ್ಲಿ 138 ನನಗನ್ಸಿದ ಮಟ್ಟಿಗೆ ಗೆಜೆಟೆಡ್ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ತೆಗೆದಿಡಬೇಕಲ್ಲ ಪೋಸ್ಟು. ಯಾವ ಟೈಪ್ ಪೋಸ್ಟ್ ತೆಗೆದಿಟ್ಟಿದ್ದಾರೆ? ಜೈಲ್ ವಾರ್ಡನ್ನು, ಜೈಲ್ ಸೂಪರಿಂಟೆಂಟು, ಇಂಥವು AC DYSP ಇಂಥ ಪೋಸ್ಟ್ಗಳನ್ನು ರಿಸರ್ವೇಶನ್ ಮಾಡಿಲ್ಲ. ಅಂದ್ರೆ ಯಾಕಂದ್ರೆ ಇದೇನಿದೆ, ನಾವು ನಮ್ಮ ಟೋಟಲ್ ಈ ಸಿಸ್ಟಮ್ದಲ್ಲಿ ಏನಿದೆ ಅಂತಂದ್ರೆ, ನಮಗ ನ್ಯಾಯ ಸಿಗಾಕ ಏನ ರೀತಿ ಕಾನೂನದಲ್ಲಿ ಅಥವಾ ರೂಲ್ಸ್ದಲ್ಲಿ ಏನು ಆಗ್ಬೇಕು ಅದು ಇನ್ನೂ ತನಕನೂ ಆಗ್ತಾ ಇಲ್ಲ. ಹಂಗಾಗಿ ನಮಗೆ ಬೇಕಾದಂತ ಇವತ್ತು ನ್ಯಾಚುರಲ್ ಅಧ್ಯಕ್ಷರ ಈಗ ಫಸ್ಟ್ ಇಲ್ಲೆಲ್ಲ ನಮ್ಮ ಚೇರ್ದೊಳಗ ಇವತ್ತು ನಮ್ಮ ಇದು ಪೂರ್ತಿ ಸುವರ್ಣಸೌಧಕ್ಕೆ ಹೆಡ್ ಯಾರು? ಅಧ್ಯಕ್ಷರ ಹೆಡ್. ಇಡೀ ಸುವರ್ಣಸೌಧದಾಗ ಎಲ್ಲದಕ್ಕಿಂತ ಚಂದ ಇರೋ ಚೇರ್ ಯಾರ್ದು? ಅಧ್ಯಕ್ಷರ ಚೇರ್. ಎಲ್ಲದಕ್ಕಿಂತ ಹೆಚ್ಚು ಸುಂದರವಾಗಿರೋ ಜಾಗ ಯಾವುದು? ಅಧ್ಯಕ್ಷರು. ಯಾವಾಗ ಇದ್ರು ಹೆಂಗಿರ್ತದಂತಂದ್ರೆ, ಯಾರು ಪವರ್ದಾಗ ಇರ್ತಾರ, ಯಾರು ಡಿಸಿಷನ್ ಮೇಕರ್ ಇರ್ತಾರ, ಅವರು ನ್ಯಾಚುರಲಿ ತಮ್ಮ ಸುತ್ತಮುತ್ತಲದ ಬಗ್ಗೆ ಕಾಳಜಿ ತಗೊಂತಾರೆ. ಹಾಗಾಗಿ ಇವತ್ತು ಡಿಸಿಷನ್ ಮಾಡುವಂತ ಜನ, ಡಿಸಿಷನ್ ತೆಗೆದುಕೊಳ್ಳುವಂತ ಜನದಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರ ಸಂಖ್ಯೆ ಕಡಿಮೆ ಆತಂದ್ರೆ ನ್ಯಾಚುರಲಿ ಈ ಭಾಗದ ಬಗ್ಗೆ ಲಕ್ಷ್ಯ ಕಡಿಮೆ ಆಗ್ತದೆ. ಇವತ್ತು ಶಾಲಾ ಶಿಕ್ಷಕರ ಸಂಖ್ಯೆ, ಅದರದ್ದು ಸಂಖ್ಯೆ ಇವತ್ತಿಗೂ ನೋಡಿದ್ರೆ ಅದರಲ್ಲೂ ಕೂಡ ನಮ್ಮ ಸಂಖ್ಯೆ ಇವತ್ತು ವೇಕೆನ್ಸಿ ಇರೋದು ಕಡಿಮೆ ಅದಾವ. ಇಲ್ಲೇ ಹೈಯೆಸ್ಟ್ ವೇಕೆನ್ಸಿ ಗುಲ್ಬರ್ಗ ರೀಜನ್ದಾಗ, ನೆಕ್ಸ್ಟ್ ಹೈಯೆಸ್ಟ್ ವೇಕೆನ್ಸಿ ಬೆಳಗಾಂ ರೀಜನ್ದಾಗ. ಯಾಕಂದ್ರೆ ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಬರ್ತಾರ, ಬಂದ್ ಆ ಕಡೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಹೋಗ್ಬಿಡ್ತಾರ. ಇಲ್ಲೆಲ್ಲ ನಮ್ಮ ಹುಡುಗರಿಗೆ ಕಲ್ಸಾಕ ಯಾರು ಇರುದಿಲ್ಲ. ಅದ್ರ ಅಂಕಿ ಸಂಖ್ಯೆ ಬೇಕಂದ್ರೆ ನಾ ಕೊಡ್ತೀನಿ. ಅದ್ರ ಅಂಕಿ ಸಂಖ್ಯೆ ಬೇರೆಯವ್ರು ಸಾಕಷ್ಟು ಮಾತಾಡ್ಯಾರ. ನಾನು ಜನರಲ್ಲೇ ಅಂಕಿ ಸಂಖ್ಯೆಗಳ ಬಗ್ಗೆ ಹೆಚ್ಚು ನಾನು ಹೋಗ್ತಾ ಇಲ್ಲ. ಸೊ ಈ ರೀತಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ತೊಂದರೆ ಆಗ್ತಾ ಇದೆ. ಇದನ್ನು ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ ಯಾಕೆ? ಇನ್ನೊಂದು ಉದಾಹರಣೆ ಹೇಳ್ತಾರೆ. ಇವತ್ತು ನಮ್ಮ ಬೆಂಗಳೂರು ಯಾವ ರೀತಿ ಬೆಳೆದೈತಿ? ಬೆಂಗಳೂರು ಐತಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಲ್ಲಿ ಯಾವ ಕಡೆ ಬಂತದು? ಬೆಂಗಳೂರು ಅಲ್ಲ, ಒಂದ್ ನಿಮಿಷ. ಉತ್ತರ ಕರ್ನಾಟಕ ಬೆಳಿಲಿಕ್ಕೆ ಏನೇನ್ ಮಾಡಿ ಅದ ಹೇಳ್ತೀನಿ. ಯಾಕೆ ಉತ್ತರ ಕರ್ನಾಟಕ ಹೆಂಗ್ ಬೆಳೆಸ್ಬೇಕು? ಈಗಾದ್ರೂ ಕೂಡ ಯಾಕೆ ಬೆಳೆದಿಲ್ಲ, ಹೆಂಗ್ ಬೆಳೆಸ್ಬೋದು ಅಂತ. ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿ ಬಂತು? ಅದು ನಮ್ಮ ತಮಿಳುನಾಡು ಬಾರ್ಡರಿಗೆ ಬಂತು. ಅದಾದ್ಮೇಲೆ ITPL ಬಂತು. ನಾನು ITPL ಪ್ರಿಯಾಂಕಾ ಅವ್ರ ಕಡೆನೂ ಇವತ್ತು ಮಧ್ಯಾಹ್ನ ಮಾತಾಡ್ತಾ ಇದ್ದೆ. ITPL ಇನಾಗ್ರೇಷನ್ ಆಯ್ತಲ್ಲ, ಅವಾಗ ನಾನು ಅಲ್ಲಿ ಹೋಗಿದ್ದೆ ನೋಡಾಕ. ನಾನು ಜಸ್ಟ್ ಕಾಲೇಜಿಂದ ಹೊರ ಬಂದಿದ್ದೆ. ITPL ಬಿಲ್ಡಿಂಗ್ ಆಗಿದೆ ಅಂತಂದ್ಮೇಲೆ ನಾನು ನೋಡಕ್ ಹೋಗಿದ್ದೆ. ವೈಟ್ ಫೀಲ್ಡ್ ದಲ್ಲಿ ಅಲ್ಲಿ ತನಕ ಒಂದು ಡಬಲ್ ರೋಡ್, ಹೊಸ ರಸ್ತೆ ಆಗಿತ್ತು. ಪೂರ್ತಿ ಸುತ್ತಮುತ್ತಲ ಏನೂ ಇಲ್ಲ. ಒಂದು ಸುಂದರವಾದ ಬಹಳ ದೊಡ್ಡ ಬಿಲ್ಡಿಂಗ್, ಸಿಂಗ್ಪುರ್ ಗವರ್ಮೆಂಟ್ ಹೆಲ್ಪ್ ದಿಂದ ಒಂದು ದೊಡ್ಡ ಬಿಲ್ಡಿಂಗ್ ಆಗಿತ್ತು. ಆದ್ರೆ ಆ ಬಿಲ್ಡಿಂಗ್ ಇವತ್ತು ಆಗಿದ್ದಕ್ಕೆ ಆ ಕಡೆಯಿಂದ ಹಿಡ್ಕೊಂಡು ಇವತ್ತು ನಮ್ಮ ಕನಕ್ಪುರ್ ತನಕ ಎಲ್ಲ ದಕ್ಷಿಣ ಪೂರ್ವ ಮತ್ತು ದಕ್ಷಿಣ ವೈಟ್ ಫೀಲ್ಡ್ ಇಂದ ಹಿಡ್ಕೊಂಡು ಸರ್ಜಾಪುರ, ಅಲ್ಲಿಂದ ಬನ್ನೇರುಘಟ್ಟ, ಆಲ್ಮೋಸ್ಟ್ ಕನಕ್ಪುರ್ ತನಕ ಎಲ್ಲಾ ಕಡೆ ಇವತ್ತು IT ಇಂಡಸ್ಟ್ರಿ ಬೆಳೀತು. ಆ ಕಡೆ ಊರು ಬೆಳೀತು. ಅದಾದ್ಮೇಲೆ ಏರ್ಪೋರ್ಟ್ ಕಡೆ ಬಂತು. ಏರ್ಪೋರ್ಟ್ ಈ ಕಡೆ ಆಂಧ್ರ ಬಾರ್ಡರ್ದಲ್ಲಿ ಬಂತು, ಹೊಸ ಏರ್ಪೋರ್ಟ್. ಇವತ್ತೆಲ್ಲ ಆಂಧ್ರ ಬಾರ್ಡರ್ ಕಡೆ ನಮ್ಮ ಬೆಂಗಳೂರು ಬೆಳೀತು. ಇದು ನಮ್ಮ ಇದು ಹೊಸ ನಮ್ಮ ಏನು ಎಲೆಕ್ಟ್ರಾನಿಕ್ ಸಿಟಿ ಆಗಲಿ ಅಥವಾ ITPL ಆಗಲಿ, ಇವು ನಮ್ಮ ಉತ್ತರ ಭಾಗಕ್ಕೆ ಬಂದಿತ್ತಂದ್ರೆ, ತುಮಕೂರು ಕಡೆ ಬಂದಿತ್ತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಡೆವಲಪ್ಮೆಂಟ್ ಶುರು ಆಗ್ತಿತ್ತು. ಇವತ್ತು ಮೊನ್ನೆ ಒಂದು ಲೆನ್ಸ್ ಕಾರ್ಟ್ ಅನ್ನುವಂತ ಕಂಪನಿ, ನಮ್ಮ ಪಾಟೀಲ್ ರಿಲ್ಲಲ್ಲಿ ಲೆನ್ಸ್ ಕಾರ್ಟ್ ಅನ್ನುವಂತ ಕಂಪನಿ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಆ ಇಂಡಸ್ಟ್ರಿ ತೊಗೊಂಬರಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಅವ್ರು ನಮ್ಮನ್ನ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋದ್ರು. ಯಾಕಂದ್ರೆ ಆಂಧ್ರ ಪ್ರದೇಶದವರು ಅವರಿಗೆ ಬೆಟರ್ ಫೆಸಿಲಿಟಿ ಕೊಟ್ರು ಅಂತ ಹೇಳಿ ಅವರು ಆಂಧ್ರ ಪ್ರದೇಶಕ್ಕೆ ಹೋದ್ರು. ಅವ್ರು ಯಾಕೆ ಆಂಧ್ರ ಪ್ರದೇಶಕ್ಕೆ ಹೋದ್ರು ಅಂತಂದ್ರೆ, ಆಂಧ್ರ ಪ್ರದೇಶದಿಂದ ಹೊಸ ಏರ್ಪೋರ್ಟ್ ಬಹಳ ಏನು ದೂರ ಇಲ್ಲ. ನಮ್ಮ ಏರ್ಪೋರ್ಟ್ ಫಾಯ್ದೆ ತೊಗೊಂಡು ಇವತ್ತು ಆಂಧ್ರ ಪ್ರದೇಶಲ್ಲೇ ಬೆಳಕತ್ತೈತಿ. ಅಂದ್ರೆ ನಾವು ಬೆಂಗಳೂರು ಬೆಳೆಸುವಂತದ್ದು ಕೂಡ ಅಖಂಡ ಕರ್ನಾಟಕವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆಸ್ಬೇಕಾಕೈತಿ. ಇವತ್ತು ಬೆಂಗಳೂರಲ್ಲಿ ಹೊಸ ಸ್ವಿಫ್ಟ್ ಸಿಟಿ ಪ್ಲಾನ್ ಮಾಡತ್ತಾರೆ. ಸ್ವಿಫ್ಟ್ ಸಿಟಿ ಎಲ್ಲಿ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ? ಸರ್ಜಾಪುರದಾಗ ಇವತ್ತು ಆಲ್ರೆಡಿ ಇಷ್ಟು ಕಂಜೆಷನ್ ಆಗಿದೆ. ಇವತ್ತು ಆಲ್ರೆಡಿ ಇಷ್ಟು ಡೆವಲಪ್ಮೆಂಟ್ ಆಗೈತಿ. ಅಲ್ಲಿ ಹೊಸ ಡೆವಲಪ್ಮೆಂಟ್ ಅಂತ ಒಂದು ದೊಡ್ಡ ಸ್ವಿಫ್ಟ್ ಸಿಟಿ ಅಂತ ಡೆವಲಪ್ಮೆಂಟ್ ಅಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಇರ್ಬೋದು ಬೇರೆ ಬೇರೆ ರೀಸನ್ ಅಲ್ಲಿ ಮಾಡಕ್, ಯಾಕಂದ್ರೆ ಅಲ್ಲಿ ಯಾರ್ಯಾರ್ದು ಲ್ಯಾಂಡ್ ಇರ್ಬೋದು, ಆ ಲ್ಯಾಂಡ್ಗಳಿಗೆಲ್ಲ ಡೆವಲಪ್ ಆಕೈತಂತೆ. ಆದ್ರೆ ನಂದು ವಿನಂತಿ ಅಂದ್ರೆ, ಆ ಲ್ಯಾಂಡಿಗೆ ಆಸ್ ಇಟ್ ಈಸ್ ಡೆವಲಪ್ಮೆಂಟ್ ಐತಲ್ಲ, ಅಲ್ಲಿ ಚಲೋ ರಸ್ತೆ ಮಾಡಿದ್ರೆ ಸಾಕು, ಇನ್ನೂ ಲ್ಯಾಂಡ್ ರೇಟ್ ಏರ್ತೈತಿ. ಆ ಸ್ವಿಫ್ಟ್ ಸಿಟಿ ಅಂತ ಸಿಟಿಗಳು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಮಾಡಿದ್ರೆ, ಆ ಉತ್ತರ ಭಾಗದ ಆ ಕಡೆ ಕೂಡ ಇವತ್ತು ಊರು ಬೆಳಕ್ ಸಾಧ್ಯ ಆಗ್ತೈತಿ.
ಮಾನ್ಯ ಅಧ್ಯಕ್ಷರೇ, ನಾವು ಇವತ್ತು ಬೆಂಗಳೂರಿನ 2ನೇ ಏರ್ಪೋರ್ಟ್ ಇದ್ದ ಅವಶ್ಯಕತೆ ಬಂದಿದೆ. ಬಹಳ ಒಳ್ಳೆ ರೀತಿಯಿಂದ ನಮ್ಮ ಬೆಂಗಳೂರು 1ನೇ ಏರ್ಪೋರ್ಟ್ ಡೆವಲಪ್ ಆಗಿತ್ತಂತೆ. ಇವತ್ತು 2ನೇ ಏರ್ಪೋರ್ಟ್ ಕೂಡ ಬೆಂಗಳೂರದ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆ ನಡೆದಿದೆ. ಅದ್ರ ಬಗ್ಗೆ ಬೇರೆ ಬೇರೆ ಜಾಗ ವಿಚಾರ ಮಾಡತ್ತದ. ಆ ಜಾಗದಲ್ಲಿ ನಂದು ಸಲಹೆ ಅಂತಂದ್ರೆ, ನಂದು ವಿಚಾರ ಅಂತಂದ್ರೆ, ಇವತ್ತು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನೈತಲ್ಲ, ಅದರಿಂದ ನಂತರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹೋಗಿ ಆಂಧ್ರ ಪ್ರದೇಶದಲ್ಲಿ ಎಲ್ಲಾ ಕಡೆನೂ ಇವತ್ತು ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿಂದ ಒಂದು 100-120 ಕಿಲೋಮೀಟರ್ ತನಕ. ಅದೇ ರೀತಿ ಇವತ್ತು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಇವತ್ತೇನು ನಮ್ಮ ಬೆಂಗಳೂರು ಬೆಳವಣಿಗೆ ಆಗತೈತಿ, ಅದ್ರ ಫಾಯ್ದೆ ನಮಗೂ ಕೂಡ ಬರೋ ದೃಷ್ಟಿಯಿಂದ ತುಮಕೂರು ಮತ್ತು ಶಿರಾ ನಡುವ ನೀವು 2nd ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಮ್ಗೆ ತಡ ಇಲ್ಲದ ಚಿತ್ರದುರ್ಗ ತನಕ ಇಂಡಸ್ಟ್ರಿಗಳು ಬಂದ್ಬಿಡ್ತಾವ. ಅಲ್ಲಿಂದ ದಾವಣಗೆರೆ ಮತ್ತು ಉತ್ತರ ಕರ್ನಾಟಕ ಮತ್ತು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಅಪ್ ಟು ಬೀದರ್ ತನಕ 15 ಜಿಲ್ಲೆಗಳದಾವಲ್ಲ, ಆ ಕಡೆ ಸಿಟಿ ಡೆವಲಪ್ಮೆಂಟ್ ಮಾಡಾಕ ತಯಾರಾಕೈತಿ. ಈ ರೀತಿ ನಾವು ರಾಜ್ಯ ಡೆವಲಪ್ ಮಾಡ್ಬೇಕಾದ್ರೆ ಅಖಂಡ ಕರ್ನಾಟಕದ ಚಿತ್ರ ಕಣ್ಣಲ್ಲಿ ಇಟ್ಕೊಂಡು ನಾವು ಡೆವಲಪ್ ಮಾಡ್ಬೇಕಾಕೈತಿ. ಅಂದ್ರೆ ನಮಗೆ ಬೆಂಗಳೂರು ಬೆಳಿಲಿ, ಅದ್ರ ಜೊತೆ ಅದ್ರದ್ದು ಫ್ರಿಂಜ್ ಬೆನಿಫಿಟ್, ಅದ್ರ ಜೊತೆ ಬೆನಿಫಿಟ್ ಏನದಾವಲ್ಲ ಅವು ಕೂಡ ನಮಗೆ ಬರಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ಮಾನ್ಯ ಅಧ್ಯಕ್ಷರು, ಇವತ್ತು ಬೆಂಗಳೂರು ಯಾಕೆ ಬೆಳೆದೈತಿ? ಅಲ್ಲೇನ್ ಲಾಲ್ಬಾಗ್ ಗಾರ್ಡನ್ ಐತಂತೆ ಬೆಂಗಳೂರು ಬೆಳೆದತ್ತ, ಅಥವಾ ಅಲ್ಲೇನ್ ಚಲೋ ರಸ್ತೆ ಐತಂತೆ ಬೆಂಗಳೂರು ಬೆಳೆದತ್ತ? ಬೆಂಗಳೂರು ಬೆಳೆಯಕ್ಕೆ ಮೂಲ ಕಾರಣ ಅಂತಂದ್ರ ಅಲ್ಲಿ ಉದ್ಯೋಗ ಸೃಷ್ಟಿ ಏನಾಗೈತಿ ಮಾನ್ಯ ಅಧ್ಯಕ್ಷರೇ, ಅಲ್ಲೇನು ವೆಲ್ತ್ ಕ್ರಿಯೇಷನ್ ಆಗತ್ತಲ್ಲ, ಅದು ಬೆಂಗಳೂರು ಡೆವಲಪ್ಮೆಂಟ್ಗೆ ನಿಜವಾದ ಕಾರಣ. ಅಲ್ಲೇನು ವೆಲ್ತ್, ಮೊನ್ನೆ ನಾನು ಒಂದು ಉದ್ಯೋಗ ಮೇಳ ಮಾಡಿದ್ವಿ, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ಒಂದು ಉದ್ಯೋಗ ಮೇಳ ಮಾಡಿದ್ರು. ಆ ಉದ್ಯೋಗ ಮೇಳ ಮಾಡಿದ್ರೆ 1,000 ಜನಕ್ಕೆ ಅಪ್ರಾಕ್ಸಿಮೇಟ್ಲಿ ಉದ್ಯೋಗ ಸಿಕ್ತು. ಅದರಲ್ಲಿ ಬಂದಂತ ಕಂಪ್ನಿಗಳು ಎಲ್ಲ ಬೆಂಗಳೂರು ಕಡೆಯಿಂದ, ನಮ್ಮ ಬಚ್ಚೇಗೌಡರ ಏರಿಯಾದಿಂದನೂ ಬಂದಿದ್ದು, ಸುತ್ತಮುತ್ತಲ ಎಲ್ಲ ಏರಿಯಾದಿಂದ ಕಂಪ್ನಿಗಳು ಬಂದಿದ್ದು. ಅಲ್ಲಿ ನಾನು ಕೇಳ್ತಾ ಇದ್ದ ಬಂದಂತ ಕಂಪ್ನಿಗಳಿಗೆ ಎಷ್ಟು ಮಂದಿ ನಿಮ್ಗೆ ಎಂಪ್ಲಾಯ್ಮೆಂಟ್ ತಗೊಂತೀರಿ ಅಂತ ಹೇಳಿ. 50,000 ತಗೊಂತೀವಿ ಅಂತ ಹೇಳಿದ್ವು ಒಂದು ಕಂಪ್ನಿ. 50,000 ಮಂದಿನ ಎಂಪ್ಲಾಯ್ಮೆಂಟ್ ತೊಗೊಂಡು ಅಲ್ಲಿ ಜನ ಇಲ್ಲ ಕೆಲಸ ಮಾಡಕ್ಕೆ. ಅಲ್ಲೇ ಬೆಂಗಳೂರು ಸುತ್ತಮುತ್ತಲ ಆ ಭಾಗದಲ್ಲಿ ಕೆಲಸ ಮಾಡಕ್ಕೆ ಜನ ಇಲ್ಲ. ಅವ್ರು ಉತ್ತರ ಕರ್ನಾಟಕದಾಗ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ಏನು, ಈಗ ಆಲ್ರೆಡಿ ಕಂಜೆಸ್ಟೆಡ್ ಇರುವಂತ ಬೆಂಗಳೂರು ಆ ಸುತ್ತಮುತ್ತಲ ಏರಿಯಾಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜನ 16,000 18,000 ಪಗಾರ ತಗೊಂಡು ಅಲ್ಲಿ ಹೋಗ್ಬೇಕು. ಇಲ್ಲಿ ನಮಗೊಂದು 100 ಮಂದಿಗೆ ಜನ ಜಾಬ್ ಕೊಡಾಕಿಲ್ಲ ಇಂಡಸ್ಟ್ರಿ ಇಲ್ಲ. ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಹೊಸ ಈಗ ಹಾರ್ಡ್ವೇರ್, ಇದು ಸಾಫ್ಟ್ವೇರ್ ಹೋತು, ಹಾರ್ಡ್ವೇರ್ ಕೂಡ ಈಗ IT ಹಾರ್ಡ್ವೇರ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಈಗ ಬೆಂಗಳೂರು ಹತ್ತಿರ ಹೆಚ್ಚು ನಡೆದಿದೆ. ಇದಕ್ಕೈತಲ್ಲ ನಾವು ಏನ್ ಮಾಡ್ಬೇಕು ಮಾನ್ಯ ಅಧ್ಯಕ್ಷರೇ? ಒಂದ್ ರೀತಿಯಿಂದ ನಮಗ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಇವತ್ತು ನಮ್ಮ ರೈತರ ಅಭಿವೃದ್ಧಿಗೆ ನೀರ್ ಬೇಕು, ನೀರಂತೂ ಬಾಳ್ಬೇಕು. ನೀರದ ಈಗ ಅದ್ರ ಬಗ್ಗೆ ಚರ್ಚೆ ಆಯ್ತು. ಕಾವೇರಿ ಬಗ್ಗೆ ಏನ್ ನೋವು ನಮ್ಮ ಸದನ ತೋಡ್ತೈತಿ, ಅದ ನೋವು ಉತ್ತರ ಕರ್ನಾಟಕದ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕು, ಅದನ್ನ ಮಾಡ್ಬೇಕಂತೆ. ಅದ್ರ ಬಗ್ಗೆ ಕನಿಷ್ಠ ಒಂದು 25-30 ಸಾವಿರ ಕೋಟಿ ಇವತ್ತು ಯಾರೊಬ್ರು ಸದಸ್ಯರು ಒಳ್ಳೆ ನಮ್ಮ ಇವ್ರು ಸೌದಿ ಅವ್ರು ಅನಿಸ್ತೈತಿ ಸಜೆಷನ್ ಕೂಡ ಕೊಡ್ತಾ ಇದ್ರು. ಬಾಂಡ್ ಮಾಡೋಂಗಿದ್ರೆ ಅದಕ್ಕೆ ಸ್ಪೆಷಲ್ ಬಾಂಡ್ ಮಾಡಿ, ಬಾಂಡ್ ಮೂಲಕ ದುಡ್ಡು ರೈಸ್ ಮಾಡಿ ನಮ್ಮ ಉತ್ತರಕ್ಕೆ UKP 3 ಪ್ರಾಜೆಕ್ಟ್ ಏನೈತಿ ಅದನ್ನ ಕಂಪ್ಲೀಟ್ ಮಾಡುವಂತಲ್ಲಿ ಒತ್ತಾಯ ಇದು ಮಾಡ್ಬೇಕು. ಅದೇ ರೀತಿ ನಮ್ಮ ಪ್ರತಿಯೊಂದು ಹಳ್ಳಿಗಳಿಗೆ ಎಲೆಕ್ಟ್ರಿಸಿಟಿ 24/7 ಎಲೆಕ್ಟ್ರಿಸಿಟಿ ಮತ್ತು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಬರುವಂಗಂತಂದ್ರೆ ಇಲ್ಲಿ ನಮ್ದು ಅಡ್ಮಿನಿಸ್ಟ್ರೇಷನ್ ಮತ್ತು ಗವರ್ನೆನ್ಸ್ ಇವೆಲ್ಲ ದೃಷ್ಟಿಯಿಂದ ಪಾಯಿಂಟ್ ಅನುಕೂಲ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆಗ್ಬೇಕಾಯ್ತು ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕದವ್ರು ಇನ್ನೊಂದು 25 ವರ್ಷ ಬಿಟ್ಟು ಕೂಡ ಇದೇ ರೀತಿ ಬೆಳಗಾಂ ಸದನದಲ್ಲಿ ಅಥವಾ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದು ಬಾರ್ದಂತಂದ್ರೆ ನಮಗ ಶಕ್ತಿ ಕೊಡುವಂತ ಕೆಲಸಗಳಿಲ್ಲ ಆಗ್ಬೇಕು. ನಮ್ಗೆ ಸ್ವಂತ ಶಕ್ತಿ ಬರುವಂತ ಕೆಲಸಗಳು ಸರ್ಕಾರದಿಂದ ಇಲ್ಲ ಆಗ್ಬೇಕು. ಅದು ಏನಂತಂದ್ರೆ ಇಂಡಸ್ಟ್ರಿಗಳು ಇಲ್ಲಿ ಬರಬೇಕು, ಉದ್ಯೋಗ ಸೃಷ್ಟಿ ಇಲ್ಲ ಆಗ್ಬೇಕು. ಮಾನ್ಯ ಅಧ್ಯಕ್ಷರೇ, ಈಗ ಬೆಂಗಳೂರಿಗೂ ಸೇಮ್ ಇನ್ಸೆಂಟಿವ್ ಪಾಲಿಸಿ, ನಮ್ಮಲ್ಲಿನೂ ಕೂಡ ಸೇಮ್ ಇನ್ಸೆಂಟಿವ್ ಪಾಲಿಸಿ ಅಂತಂದ್ರೆ ಕಂಪ್ನಿಗಳು ಬೆಂಗಳೂರು ಸುತ್ತಮುತ್ತಲ ಹೋಗ್ತೇವೆ ಅಂತ ಹೇಳ್ತಾರೆ. ಅವ್ರು ಯಾಕೆ ಇಲ್ಲಿ ಬರ್ತಾರ? ನಮ್ಮ ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಬರಾಕೈತಲ್ಲ, ನಾವು ಸ್ಪೆಷಲ್ ಇನ್ಸೆಂಟಿವ್ ಭಾಳ ಅಂದ್ರೆ ಭಾಳ ಉತ್ತಮ. ಈಗ ಆಂಧ್ರದವ್ರು ಹೋಗ್ತಾರೆ, ಈಗ ಲೆನ್ಸ್ ಕಾರ್ಟ್ ಐತಲ್ಲ, ಲೆನ್ಸ್ ಕಾರ್ಟ್ ಆಂಧ್ರಕ್ಕೆ ಹೋಯ್ತು, ಆದ್ರೆ ನಮ್ಮಲ್ಲಿ ಬರ್ಲಿಲ್ಲ. ಇಲ್ಲಿ ಯಾಕೆ ಬರ್ಲಿಲ್ಲಪ್ಪ ಅಂತಂದ್ರೆ ಇಲ್ಲ ನಮ್ಮ ಕರ್ನಾಟಕದ ಇನ್ಸೆಂಟಿವ್ ಅವರಿಗೆ ಕೊಡ್ಲಿಲ್ಲ ಅಂತ ಹೇಳಿ. ನಾನು ಮೊನ್ನೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ಸರ್ ಕೊಡ್ಲಿಲ್ಲ ಅಂತ ಬಂದಿಲ್ಲ, ಅವರು ಹೆಚ್ಚು ಕೊಡ್ತಾರೆ ಕೆಲವು ಜನ. ಅದೇ ಹೆಚ್ಚು ಕೊಟ್ರು, ಕೊಟ್ಟಿಲ್ಲ ಅಂತ ಬಂದಿಲ್ಲ. ಬೈ ಡಿಫಾಲ್ಟ್ ಕರೆಕ್ಷನ್ ಮಾಡ್ತೀನಿ. ಬೈ ಡಿಫಾಲ್ಟ್ ನಮ್ಮ ಪಾಲಿಸಿಗಳು ಹೆಂಗಿದೆ ಅಂದ್ರೆ
subsidies are more subsidies, more incentives if you invest outside Bengaluru only. ಈಗ ಫಿಯರ್ಸ್ಲಿ ಕಾಂಪಿಟೇಟಿವ್ ಆಗಿದೆ, ನಿಮ್ಗೆ ಗೊತ್ತಿದೆ. ಈಗ ಮುಂಚೆ ಬರೀ ಇನ್ವೆಸ್ಟ್ ಕರ್ನಾಟಕ, ಇನ್ವೆಸ್ಟ್ ಮಹಾರಾಷ್ಟ್ರ, ಇನ್ವೆಸ್ಟ್ ತಮಿಳುನಾಡು ಇತ್ತು. ಈಗ ಇನ್ವೆಸ್ಟ್ ಛತ್ತೀಸ್ಗಢ, ಇನ್ವೆಸ್ಟ್ ಮಧ್ಯಪ್ರದೇಶ, ಇನ್ವೆಸ್ಟ್ ಜಾರ್ಖಂಡ್ ಎಲ್ಲ ಆಗ್ಬಿಟ್ಟಿದೆ. ನಾವು 100 ರೂಪಾಯಿಗೆ ರಿಯಾಯಿತಿ ಕೊಡ್ತೀವಿ ಅಂದ್ರೆ ಸರ್ ಅವ್ರು 150 ಕೊಡ್ತಾರಂತೆ. 150 ನಾವು ಮ್ಯಾಚ್ ಮಾಡಿದ್ರೆ ಉಚಿತವಾಗಿ ಪವರ್ ಕೊಡ್ತಾರೆ, ಉಚಿತವಾಗಿ ನೀರು ಕೊಡ್ತಾರೆ. ಅವ್ರು ಹೋಗಿ ಕೆಲಸ ಮಾಡೋದು ಒಂದು ಬಾಕಿ ಅಷ್ಟೇ. ಸೊ ಇಟ್ ಇಸ್ ಫಿಯರ್ಸ್ಲಿ ಕಾಂಪಿಟೇಟಿವ್ ಸರ್. ಬಟ್ ದ ಕರ್ನಾಟಕ ಪಾಲಿಸಿ ಫ್ರಮ್ ಬಿಫೋರ್, IT ಇರ್ಬೋದು, BT ಇರ್ಬೋದು, ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು, ಹೆಚ್ಚು ರಿಯಾಯಿತಿಗಳನ್ನ ನಾವು ಬಂಡವಾಳ ಬೆಂಗಳೂರು ಹೊರಗೆ ಹಾಕ್ಲಿಕ್ಕೆ ನಾವು ಕೊಡ್ತೀವಿ. ಒಂದು ನಿಮಿಷ ನಾನು ಆಡ್ ಟು ಯು ನೋಡಿ ಪ್ರಿಯಾಂಕ್ ಅವರು, ನಿಮಗೂ ಚೆನ್ನಾಗಿ ಗೊತ್ತಿದೆ ವಿಚಾರ. ಸಿ ದಿ 23-24 ಇನ್ವೆಸ್ಟ್ಮೆಂಟ್ಸ್, Karnataka stands number 2 in the country as in the foreign direct investment ಅಲ್ಲಿ ಆಫ್ಟರ್ ಮಹಾರಾಷ್ಟ್ರ. ನಮ್ಮ ರಾಜ್ಯಕ್ಕೇನು ಕಡಿಮೆ ಆಗಿಲ್ಲ ಅಲ್ಲ. ನೀವು ಹೇಳೋ ಪಾಯಿಂಟ್, ಎಸ್ ಐ ಡೂ ಅಗ್ರಿ, ಬಟ್ ಸ್ಟಿಲ್ ಕರ್ನಾಟಕ ಇಸ್ ಡೂಯಿಂಗ್ ವೆರಿ ವೆಲ್ ಇನ್ ದ ಕಂಟ್ರಿ. ವಿ ಆರ್ ನಂಬರ್ 2 ಇನ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನ್. ಸರ್ ನಾನು ಒಪ್ತೇನೆ, ನಾನು ಹೇಳಿದ್ದೆ ನನ್ಗೆ ಹೆಮ್ಮೆ ಅನಿಸ್ತೈತಿ. ಒಂದ್ ಕಡೆ ಕರ್ನಾಟಕದ ಸಂಖ್ಯೆ ನೋಡಿದ್ರೆ ನಮ್ಗೆ ಭಾರಿ ಹೆಮ್ಮೆ ಅನಿಸ್ತೈತಿ, ನಮ್ಮ ಪರಿಸ್ಥಿತಿ ನೋಡಿದ್ರೆ ಅಳವು ಬರ್ತೈತಿ ಉತ್ತರ ಕರ್ನಾಟಕದ. ಅದೇ ಈಗ ಹೇಳ್ತೈತಿ, ಈಗ ಭಾಳ ಫಿಯರ್ಸ್ಲಿ ಕಾಂಪಿಟೇಷನ್ ಐತಿ. ಈಗ ಅವ್ರು ಬೆಂಗಳೂರು ಹತ್ರ ಲ್ಯಾಂಡ್ ಕೊಡ್ಲಿಲ್ಲ ಅಂತ ಹೇಳಿ ಆಂಧ್ರ ಕಡೆ ಹೋದ್ರು. ಅಂದ್ರೆ ಆಂಧ್ರನು ಕೂಡ ಬೆಂಗಳೂರಿಂದ ಸ್ವಲ್ಪ ರೂರಲ್ ಏರಿಯಾಕ್ ಅವರು ಈ ಕಡೆ ಉತ್ತರಕ್ಕೆ ಬರುವಂಗ ನಾವೇನಾದ್ರೂ ಇನ್ಸೆಂಟಿವ್ ಕೊಡಬೇಕಿತ್ತಲ್ಲ. ನಮ್ಮ ಮಾನ್ಯ ಇಂಡಸ್ಟ್ರಿ ಮಿನಿಸ್ಟ್ರು ಜಪಾನ್ ಮತ್ತು ಕೊರಿಯಾ ಪ್ರವಾಸ ಮಾಡಿ ಬಂದ್ರು. ಅವ್ರು ಮಾಡಿ ಬಂದ ಮೇಲೆ ಒಂದು ಲಿಸ್ಟ್ ಅನ್ನು ಕೊಟ್ಟರು, ನಾವು ಎಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನು ಕರ್ನಾಟಕ ತಗೊಂಡ್ಬರ್ತೇವೆ ಅಂತ ಹೇಳಿ. ಆ ಲಿಸ್ಟ್ ಜಸ್ಟ್ ತಮಗೆ ಓದ್ತೇನೆ, ಅಂದ್ರೆ ಏನಂತ ಹೇಳಿ ನಮಗ್ ಗೊತ್ತಾಕೈತಿ. ಅವರು ಕ್ರಾಫ್ಟಾನ್ ಅಂತ ಒಂದು ಕಂಪ್ನಿ, ಒಂದು ಗೇಮಿಂಗ್ ಕಂಪನಿ, ಅದು 1245 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದಲ್ಲೇ ಬೆಂಗಳೂರಲ್ಲಿ. HYAC ಅಂತ ಕಂಪ್ನಿ, ಅದು ಇನ್ವೆಸ್ಟ್ಮೆಂಟ್ ಅಲ್ಲೇ ಬೆಂಗಳೂರಲ್ಲೇ. ಕಿರ್ ಸಿಟಿ ಎಸ್ಟಾಬ್ಲಿಷಿಂಗ್ 40,000 crores ಪ್ರಾಜೆಕ್ಟ್ ಓವರ್ 2,000 acres, ದೊಡ್ಡಬಳ್ಳಾಪುರ ದೇವನಹಳ್ಳಿಯಲ್ಲಿ, ಅದು ಕೂಡ ಬೆಂಗಳೂರು. ಗೋ ಪಿಜ್ಜಾ ಅದು ಬೆಂಗಳೂರು. KB ಹಾನಾ ಬ್ಯಾಂಕ್ ಬೆಂಗಳೂರು. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಬೆಂಗಳೂರು. HY ವಿಷನ್ ಬೆಂಗಳೂರು. YG1 ಬೆಂಗಳೂರು. DN ಸೊಲ್ಯೂಷನ್ಸ್ ಬೆಂಗಳೂರು. EMNI ಬೆಂಗಳೂರು. ನಿಫ್ಕೋ ಬೆಂಗಳೂರು. ಬ್ರದರ್ ಇಂಡಸ್ಟ್ರೀಸ್ ತುಮಕೂರು. ಇದನ್ನ ಒಂದು ದೊಡ್ಡ ಇದು OSMCO ಅಂತ ಹೇಳಿ, ಅದು ತುಮಕೂರು. ಸುಮಿಟೋಮೋ ಹೆವಿ ಇಂಡಸ್ಟ್ರೀಸ್ ಬೆಂಗಳೂರು. ಡೈಕೆ ಆಕ್ಸಿಸ್ ಬೆಂಗಳೂರು. LNG ಮಂಗಳೂರು. ರೆನೆಸಾಸ್ ಎಲೆಕ್ಟ್ರಾನಿಕ್ಸ್ ಬೆಂಗಳೂರು. ನಿಸಾನ್ ಮೋಟರ್ಸ್ ಎಕ್ಸ್ಪಾನ್ಷನ್ ಮಾಡೋದು ಬೆಂಗಳೂರು. ಎಲ್ಲ ಬೆಂಗಳೂರು. ನಾ ಏನೀಗ ಲಿಸ್ಟ್ ಓದಿದ್ನಲ್ಲ, ಅದರಲ್ಲಿ 19-22 ಕಂಪನಿಗಳು ಅವು, ಒಂದು ಬಿಜಾಪುರಕ್ಕೆ, ಒಂದು ಹುಬ್ಬಳ್ಳಿ. ಅಂದ್ರೆ ಈಗ ಏನಾಗುತ್ತೆ, ಹಿಂಗಾತಂದ್ರೆ ಎಲ್ಲಿಂದ ಇನ್ನೊಂದು 25 ವರ್ಷ ಬಿಟ್ಟು ಬಂದ್ರೆ ನಾವು ಇದ ಮಾಡ್ತಿರ್ತೀವಿ. ಈ ಕಂಪ್ನಿಗಳಿಗೆ ಏನ್ ಮಾಡ್ಬೇಕು, ನಾವು ಸ್ಪೆಷಲ್ ಇನ್ಸೆಂಟಿವ್ ಕೊಟ್ಟು ಈ ಕಡೆ ತಗೊಂಡ್ಬರ್ಬೇಕು. ನಮಗ ಪ್ರಿಯಾಂಕ ಅವ್ರಿಗೆ ಗೊತ್ತಾಕೈತಿ ಅವ್ರು ಯಾಕೆ ನಗ್ತಾರ, ಇವ್ರನ್ನ ನಮ್ಮ ಎರಡು ಕಡೆ ಬಲಗಡೆ ಇದ್ದವ್ರು ಅವ್ರಿಗೆ ನಮ್ಮ ತೊಂದ್ರೆ ಮಧ್ಯದಲ್ಲಿ ತಾವು ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾವು ಸಂತೋಷ ಆಗ್ತಾ ಇದೆ. ನಡುವೆ ಇದಾರ ಅವ್ರು. ಇಲ್ಲ ಸರ್, ಇಬ್ರು ಬೆಂಗಳೂರು ಶಾಸಕರಿಗೆ ಕುಂತಿರೋದು, ಪಾಪ ಏನ್ ಹೇಳಕ್ ಆಗ್ತಾ ಇಲ್ಲ, ಇವರು ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಅವೆಲ್ಲ ಒಬ್ಬರಿಗೊಬ್ಬರಿಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ತೊಂದ್ರೆ ಇಲ್ಲ. ಬಟ್ ಬೆಲ್ಲದವ್ರೆ, ಸರ್ ಬಹಳ ಪ್ರಸ್ತುತವಾದಂತ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ. ಒಂದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಬೆಂಗಳೂರಿಗೆ ಕೂಡ ಇವತ್ತೇನು ಈ ಸಂಪನ್ಮೂಲಗಳು ಬರ್ತಾ ಇವೆ, ಈ ಬಂಡವಾಳ ಬರ್ತಾ ಇದೆ, ಅದು ರಾತ್ರೋರಾತ್ರಿ ಬಂದಿಲ್ಲ. ಐ ಆಮ್ ಶ್ಯೂರ್ ಅಶ್ವಥ್ ನಾರಾಯಣ್ ಅವರು ನನ್ನ ಜೊತೆ ಅಗ್ರಿ ಆಗ್ತಾರೆ. ಇಟ್ಸ್ ಟೇಕನ್ ಅಸ್ 3 decades, 30 years ತಗೊಂಡಿದೆ. ನಾವು ಮುಂಚೆ ಏನು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಪ್ರಾರಂಭ ಮಾಡಿದ್ವಿ, ಅಲ್ಲಿಂದ ಪ್ರಾರಂಭ ಆಯಿತು. ಓಪನ್ ಅಪ್ ಮಾಡಿದಾಗ ನಮ್ಮ ಯೂನಿವರ್ಸಿಟಿಗಳಿಗೆ ಅಲ್ಲಿ ಸ್ಕಿಲ್ ಬಂದಾಗ, ಲೇಬರ್ ಚೀಪ್ ಆಗಿ ಅವೈಲೇಬಲ್ ಇದ್ದಾಗ, IT ಎನೇಬಲ್ಡ್ ಸರ್ವಿಸಸ್ ಇಂದ ಹಿಡ್ಕೊಂಡು ಇವಾಗ ನವೋದ್ಯಮದಲ್ಲಿ ನಂಬರ್ 4 ಇದ್ದೀವಿ ನಾವು. ಅಧ್ಯಕ್ಷರೇ, 1/3 ಆಫ್ ಆಲ್ tech talent in the country is in our state of Karnataka. Top 5 AICTs nalli we are number 5. We are the highest skill penetration of AI is in our Karnataka. Sir, ಒಂದೇ ನಿಮಿಷ ತಾವು ಕೊಟ್ರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನನಗೆ ನೋಕಿಯಾ
ಕರ್ಕೊಂಡು ಹೋಗಿದ್ರು. ತಾವು ಹೋಗಿದ್ರೆ ಸರ್, ಅದಕ್ಕೆ ಅವ್ರ ಆವಿಷ್ಕಾರ ದಿನ ಅಂತ ಒಂದು ಮಾಡ್ತಾರೆ ಪ್ರತಿ ವರ್ಷ. ಅಲ್ಲಿ ಅವರ ನಂದು ಹಿಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ಹೋದಾಗ ಅಲ್ಲಿ ಅವ್ರ ಬಿಲ್ಡಿಂಗ್ ತೋರಿಸ್ತಾ ಇದ್ರು ಅಧ್ಯಕ್ಷ, ಅವ್ರ ಆಫೀಸ್ ತೋರಿಸ್ತಾ ಇದ್ರು. ಒಂದು ಮೀಟಿಂಗ್ ರೂಮ್ ಹೆಸರು ಬೆಲ್ಲದವರೇ ಅಲ್ಲಂ ಪ್ರಭು ಅಂತ ಹೇಳಿದ್ರು. ಅಲ್ಲಂ ಪ್ರಭು ಇಸ್ ದ ನೇಮ್ ಆಫ್ ದ ಮೀಟಿಂಗ್ ಹಾಲ್. ನನ್ಗೆ ಆಶ್ಚರ್ಯ ಆಯ್ತು, ಯಾಕಂದ್ರೆ ಬೆಂಗಳೂರದವ್ರು ಯಾರು ಇಂಥ ಒಂದು ವೈರ್ಲೆಸ್ ಕಂಪನಿನಲ್ಲಿ ಅಲ್ಲಂ ಪ್ರಭು ಅವರ ಹೆಸರು ಇಡಲ್ಲ. ನಮ್ ಕಡೆ ಇಡ್ತಾರೆ, ಈ ನಿಮ್ಮ ಹುಬ್ಳಿ, ವಿಜಯಪುರ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಾರೆ. ನನ್ಗೆ ಸ್ವಲ್ಪ ಕುತೂಹಲ ಆಯ್ತು. ಎಲ್ಲ ಅವರೆಲ್ಲ ಫಾರಿನರ್ಸ್, ಫಿನ್ಲ್ಯಾಂಡ್ ಕಂಪನಿದವರು ಎಲ್ಲ ಕೂತಿದ್ರು ಅಧ್ಯಕ್ಷರು. ನಾ ಕೇಳಿದೆ ಕುತೂಹಲದಿಂದ, ಅಲ್ಲಂ ಪ್ರಭು ಅಂತ ಯಾಕೆ ಹೆಸರಿಟ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ದು ಏನೇ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬಂದ್ರು, ಹೊಸ ಮೀಟಿಂಗ್ ಹಾಲ್ ಇರ್ಬೋದು, ಕೆಫ್ಟೀರಿಯಾ ಇರ್ಬೋದು, ಹೊಸ ಬೇರೆ ಯಾವ್ದಾದ್ರು ಇನ್ಕ್ಯುಬೇಷನ್ ಸೆಂಟರ್ ಬಂದ್ರು ಅವರು ಒಂದು ವೋಟಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅಂತ, ಏನಂತ ಹೆಸರಿಡಬೇಕು ಅಂತ. ಆ ಎಲ್ಲ ಎಂಪ್ಲಾಯೀಸಿಗೆ, ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅದು ಹಕ್ಕು ಕೊಡ್ತಾರೆ. ಯಾರ್ದು ಜಾಸ್ತಿ ಬರ್ತದೆ ವೋಟಿಂಗು ಅದ್ರ ಪ್ರಕಾರ ಇಡ್ತಾರೆ. ಸೊ ಅವಾಗ ಅರವಿಂದ್ ಅವ್ರು ನನಗೇನ್ ಅವಾಗ ಗೊತ್ತಾಯ್ತು ನನಗ, ಅಲ್ಲಂ ಪ್ರಭು ಅವರ ಹೆಸರು ಮೀಟಿಂಗ್ ಹಾಲಿಗೆ ಇಟ್ಟಿದ್ರೆ ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನ ಮಾನವ ಸಂಪನ್ಮೂಲ ಯಾರು ಕೆಲಸ ಮಾಡ್ತಾ ಇರೋದಲ್ಲಿ ನಮ್ಮವರು. ಯಾಕಂದ್ರೆ ಮೈಸೂರು ಕಡೆಯವರು, ಬೆಂಗಳೂರು ಕಡೆಯವರು ಹೆಚ್ಚು ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಕೇಳ್ದೆ ಅವರಿಗೆ, ನಮ್ಮ ಭಾಗ ಹಿಂಗೆ ಇದ್ದಾಗ ನಮ್ಮ ಭಾಗದವ್ರು ಎಷ್ಟು ಜನ ಇದ್ದೀರಾ ಅಂದ್ರೆ ಒಂದು 30% ಎತ್ತಿದ್ರು. ಸೊ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಅಧ್ಯಕ್ಷರೇ, ನಮ್ಮಲ್ಲಿ ಬೇಕಾಗಿರೋದು ಈ ಮಾನವ ಸಂಪನ್ಮೂಲದ ಏನು ನಮ್ಮ ಭಂಡಾರ ಇದೆ ಅದು ಚುರುಕುಗೊಳಿಸ್ಬೇಕು. ಅದಕ್ಕೋಸ್ಕರನೇ ನಾವು ರೀಸ್ಕಿಲ್ಲಿಂಗು, ಅಪ್ಸ್ಕಿಲ್ಲಿಂಗ್ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇಲ್ಲ. ನೀವು ನಾಳೆನೆ ನಾನು IT ಪಾರ್ಕ್ ಅನ್ನ ಘೋಷಣೆ ಮಾಡ್ಬಿಟ್ಟು ಹೋಗ್ಬಿಡ್ಬೋದು. IT ಪಾರ್ಕ್ ಘೋಷಣೆ ಆದ ತಕ್ಷಣ ಬಂಡವಾಳ ಬರೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಜೊತೆ ತಕ್ಕ ಮಾನವ ಸಂಪನ್ಮೂಲ ಇದ್ರೆ ಅವಾಗ ನಮ್ಗೆ ಇದು ಆಗುತ್ತೆ. ಬಹಳಷ್ಟು ಜನ ನೀವು ಹೇಳಿದ್ರಿ 40% IT ಎಕ್ಸ್ಪೋರ್ಟ್ ಆಗ್ತಾ ಇದೆ, 42% ಆಗ್ತಾ ಇದೆ ಅಧ್ಯಕ್ಷರೇ. ಹೋದ ವರ್ಷ ಕರ್ನಾಟಕದಿಂದ 4.11 ಲಕ್ಷ ಕೋಟಿ IT ಎಕ್ಸ್ಪೋರ್ಟ್ಸ್ ಆಗಿದೆ. ಅದು ಬರೇ ಬೆಂಗಳೂರಿಂದ ಆಗಿಲ್ಲ, ದಾವಣಗೆರೆ, ತುಮಕೂರು, ಮಂಗಳೂರು, ಮೈಸೂರು, ಬೆಳಗಾವಿ, ಹುಬ್ಳಿ, ವಿಜಯಪುರದಲ್ಲೂ ಕೆಲವು ಆಗಿದೆ. ಇವೆಲ್ಲಾನು 2,000 ಕೋಟಿ 3,000 ಕೋಟಿ ಅಷ್ಟು ದಾಟಿದೆ ಅಧ್ಯಕ್ಷರೇ. ಸೊ ಇಟ್ಸ್ ಎ ಪ್ರೊಸೆಸ್. ಅದಕ್ಕೆ ನಾವು ಸರ್ಕಾರಗಳು ಇದು ಈ ಉತ್ತರ ಕರ್ನಾಟಕದಿರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಇರ್ಬೋದು, ಅದ್ರ ತಕ್ಕಂಗೆ ಮಾನವ ಸಂಪನ್ಮೂಲವನ್ನ ನಾವು ಡೆವಲಪ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಅರವಿಂದ್ ಅವ್ರು ಹೇಳ್ದಂಗೆ ಪಾಲಿಸಿ ಕೊಡಬೇಕು. ಬರೀ ಲಿಪ್ ಸರ್ವಿಸ್ ಕೊಟ್ರೆ ಆಗೋದಿಲ್ಲ. ಸೊ ಅದರಿಂದ ಇವತ್ತು ನಮ್ಮಲ್ಲಿ ಇವತ್ತು IT ಧಾರವಾಡ ಇದೆ. ಇದೇ 10 ವರ್ಷದ 15 ವರ್ಷದಿಂದ IT ಧಾರವಾಡಲ್ಲಿ ಬೇಕು ಅಂದ್ರೆ ಯಾರು ಬರ್ತಾ ಇರಲಿಲ್ಲ. ಬಟ್ ನಾವು ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ಸ್ ಇನ್ ಧಾರವಾಡ ಸರ್, ಇನ್ ಅವರ್ ರೀಜನ್. ಇನ್ನ ಒಂದು 5 ವರ್ಷ ಕೊಡಿ ಸರ್, 5-10 ವರ್ಷ ಕೊಡಿ, ನಿಮಗೆ ಇಲ್ಲಿ ಎಲ್ಲಾನು ಬರ್ತದೆ. ಈಗ ಮೊನ್ನೆ ಶರತ್ ಬಚ್ಚೇಗೌಡರು ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಜೊತೆ ಚರ್ಚೆ ಮಾಡಿದ್ರು. ಅವ್ರು ಒಂದೇ ಕೇಳಿದ್ರು, ನಮಗೆ ಆವಿಷ್ಕಾರ ಮಾಡಕ್ಕೆ, ಇನ್ಕ್ಯುಬೇಷನ್ ಮಾಡಕ್ಕೆ ಒಂದು ಪ್ಲಗ್ ಅಂಡ್ ಪ್ಲೇ ಫೆಸಿಲಿಟಿ ಕೊಡಿ. ಇಮಿಡಿಯೇಟ್ ಆಗಿ ಕಿಯಾನಿಕ್ಸ್ ಇಂದ ಟ್ರಾನ್ಸಾಕ್ಷನಲ್ ಅಡ್ವೈಸರ್ ಅನ್ನ ನಾಮಿನೇಟ್ ಮಾಡಿ ಮಂಗಳೂರು, ಹುಬ್ಳಿ, ಮೈಸೂರು, ಬೆಳಗಾವಿ, ಕಲಬುರಗಿ 5 ಕಡೆ ಫ್ಲಾಟ್ ಫ್ಲೋರ್ ಫ್ಯಾಕ್ಟರೀಸ್ ಮಾಡ್ತಾ ಇದೀವಿ ಅರವಿಂದ್ ಅವರೇ. ಇಟ್ ವಿಲ್ ಬಿ ಅಪ್ ಅಂಡ್ ರನ್ನಿಂಗ್ ಇನ್ ಲೆಸ್ ದೆನ್ 6 months. ನೀವು ಹೇಳ್ದಂಗೆ ನಿಮ್ಮ ಆಶೆಗಳೇನಿದೆ, ಸ್ಕಿಲ್ಲಿಂಗು, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ನಿಮ್ಮ ಇದು ಏನೋ ಇನ್ವೆಸ್ಟ್ಮೆಂಟ್ಸ್, ದಟ್ಸ್ ಹೌ ವಿ ಆರ್ ಟ್ರೈಂಗ್ ಟು ಡೂ ಥಿಂಗ್ಸ್. ಆಮೇಲೆ ಇದು ನಾವು ಎಲ್ಲರೂ ಸೇರ್ ಮಾಡ್ಬೇಕಾಗ್ತದೆ ಸರ್. ಬೆಳಿಗ್ಗೆ ಅಭಯ್ ಪಾಟೀಲ್ ಅವರು ಮಾತಾಡ್ಬೇಕಾದ್ರೆ ಕೇಳ್ತಾ ಇದ್ರು, ಅವರು ಸಹಕಾರ ನೀಡ್ತಾ ಇದ್ದಾರೆ. ಈ ಭಾಗದ ಡೆವಲಪ್ಮೆಂಟ್ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗೆ ಮಾಡ್ಬೇಕಾಗ್ತದೆ. ಬೇರೆ ಅನಿವಾರ್ಯತೆ ಇದೆ. ಬೆಂಗಳೂರದವರಿಗೆ ಅವ್ರ ಬೈ ಡಿಫಾಲ್ಟ್ ಈಗ ಅವ್ರ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದ್ದಾರೆ. ಯಾವಾಗ್ಲೂ ನಾವು ಬಯಸ್ಕೊಳೋದು ಏನಕ್ಕಂದ್ರೆ, ನೀವು ಬೆಂಗಳೂರು ಹೆಸರು ಯಾಕೆ ಹೇಳ್ತೀರಾ, ಅನಿವಾರ್ಯ ಇದೆ ಸರ್. ಬೆಂಗಳೂರಿನ ಹೆಸರು ಹೇಳ್ಬಿಟ್ಟು ನಾವು ಅವ್ರಿಗೆ ಮಂಗಳೂರಿಗೆ ಕಳ್ಸೋದು, ಬೆಂಗಳೂರಿನ ಹೆಸರು ಹೇಳ್ಬಿಟ್ಟು ಧಾರವಾಡಿಗೆ ಕಳ್ಸೋದು. ಸೊ ಇಟ್ಸ್ ಆಲ್ವೇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ಸರ್. ಬಟ್ ನೀವು ಏನು ಸಲಹೆ ಕೊಡ್ತಾ ಇದ್ದೀರಾ, ಡೆಫಿನೆಟ್ಲಿ ಸಕಾರಾತ್ಮಕವಾಗಿ ನೀವು ಸ್ವೀಕಾರ ಮಾಡಿ, ವಿ ವಿಲ್ ವರ್ಕ್ ಆನ್ ದಟ್ ಸರ್. ಮುಂದುವರಿಸ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಬೆಲ್ಲದವರು ಒಳ್ಳೆ ರೀತಿ ಮಾತಾಡ್ತಾ ಇದ್ದಾರೆ, ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ಆಮೇಲೆ ಏನು ಬೇರೆ ಅರ್ಥ ಬೇಡ. ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಒಂದು ಮನುಷ್ಯ ಪರಿಪೂರ್ಣ ಆಗಬೇಕಾದ್ರೆ ಅವನ ತಲೆ ಚೆನ್ನಾಗೈತೆ ಕಾಲು ಸರಿ ಇಲ್ಲ ಅಂತ ಹೇಳಿದ್ರೆ ಪರಿಪೂರ್ಣ ಆಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಮ್ದು ದೇಶದಲ್ಲೇ ನಂಬರ್ 1 ಒಂದು
ಸಂಪದ್ಭರಿತ ರಾಜ್ಯ ಆಗ್ಬೇಕು ಅಂದ್ರೂ ಕೂಡ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಇರ್ಬೋದು, ಎಲ್ಲನೂ ಕೂಡ ಬೆಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ರಾಯರೆಡ್ಡಿ ಅವರು ಫೈನಾನ್ಸ್ ಅಡ್ವೈಸರ್ ಆಗಿದ್ದಾರೆ. ಅವ್ರು ಮಾತಾಡಕ್ ಮುಂಚೆ 2 ನಿಮಿಷ ಮಾತಾಡೋಣ ಅಂತ ನಿಮ್ಮನ್ನು ಕೇಳಿದ್ದೆ. ನಾನು ಸಲಹೆ ಕೊಡೋದು, ನಾವೆಲ್ಲ ಇಲ್ಲಿ ಕಳೆದ ಅಧಿವೇಶನದಲ್ಲೂ ಕೂಡ ಎಲ್ಲರೂ ಮಾತಾಡಿದ್ರು. ಕೆಲವರೆಲ್ಲ ಅವ್ರ ತಾಲೂಕ್ ಸಂಬಂಧಪಟ್ಟಂತೆ, ಜಿಲ್ಲೆಗೆ ಸಂಬಂಧಪಟ್ಟಂತೆ, ನೀರಾವರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರ ಮಾಡಿದ್ರು. ನಾವು ಇದೇ ತರ ಮಾತಾಡಿದ್ರಿ, ಆಮೇಲೆ ಸರ್ಕಾರದ ಉತ್ತರ ಕೊಟ್ರು, ಮತ್ತೆ ನಾವು ಸೇರಿದಿರಿ. ಈಗ ಮತ್ತೆ ಸೇರಿದ್ರಿ, ಮತ್ತೆ ಎಲ್ಲರೂ ಮಾತಾಡಿದ್ದಾರೆ. ನಾವು ಒಂದು ದಿನಕ್ಕೆ ಆಗಲ್ಲ. ಈಗ ಪ್ರಿಯಾಂಕಾ ಅವರು ಹೇಳಿದ್ರು, ನಮ್ಮ ಶರತ್ತು ಹೇಳಿದ್ರು, ಒಂದು ದಿನಕ್ಕೆ ಆಗುವಂತ ಕೆಲಸ ಅಲ್ಲ. ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಮಾಸ್ಟರ್ ಪ್ಲಾನ್ ಏನಾನ ಇದೆಯಾ? ನಾವು ಏನಾನ ಪ್ರಾಜೆಕ್ಟ್ ಹಾಕಬೇಕಾದ್ರೆ ಅಧ್ಯಕ್ಷರೇ, ನಾವು 5 ವರ್ಷಕ್ಕೆ ಇದು ಮಾಡ್ತೀರಿ, 10 ವರ್ಷಕ್ಕಿದು, 25 ವರ್ಷಕ್ಕಿದು, ಇದನ್ನ ನಾವು ರೀಚ್ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಂಗೆ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೋಡಿಕೊಂಡು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಇವಾಗ ಹೇಳ್ತಾ ಇದ್ರು ಬೆಂಗಳೂರು ಅಂತ. ಬೆಂಗಳೂರವ್ರಿಗೆ ಸಾಕಾಗ್ಬಿಟ್ಟಿದೆ ಈ ಇಂಡಸ್ಟ್ರೀಸ್ ಬರೋದು. ದಯವಿಟ್ಟು ಬೇಡ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದ್ರು. ಟ್ರಾಫಿಕ್ ಜಾಮ್ 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 ಜಾಮ್. ನಾವು ಅಲ್ಲಿಂದ ಒಂದು 12 ಕಿಲೋಮೀಟರ್ ಒಳಗಡೆ ಬರ್ಬೇಕಾದ್ರೆ 2 ಅವರ್ ಆಗುತ್ತೆ, ಅಷ್ಟು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಈಗ ಕಾವೇರಿಯಿಂದ ಬರ್ತಾ ಇದೆ, ನೆಕ್ಸ್ಟ್ ಬೇರೆ ಕಡೆಯಿಂದ ತರಬೇಕು ಅಂದ್ರೆ ಬೇರೆ ಕಡೆ ಗಲಾಟೆ ಆಗ್ತಾ ಇದೆ. ಏನ್ ಬೇಕಾಗಿಲ್ಲ. ಪ್ರಿಯಾಂಕಾ ಅವ್ರಿಗೆ ಗೊತ್ತು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನೀವು ಎಷ್ಟು ಕತ್ತಿಡು ತಳ್ಳಿದ್ರು ಅವ್ರು ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ. ಬರೋ ಅಂತ ಇಂಡಸ್ಟ್ರೀಸ್ ಎಲ್ಲರೂ ಇಲ್ಲಿ ವಾತಾವರಣ, ಅದಕ್ಕಿಂತ ಇಲ್ಲಿ ಮ್ಯಾನ್ ಪವರ್ ಇದೆಯಲ್ಲ, ಮ್ಯಾನ್ ಪವರ್ ಹೇಳಿದ್ರು ಏನು ಜಯದೇವ ಬೆಂಗಳೂರಲ್ಲೇ ಇದೆ ಅಂತೇಳಿ. ನೀವು ಮಾಡಿ, ನೀವು ರಾಯಚೂರಲ್ಲಿ ಜಯದೇವ ಮಾಡಿಬಿಟ್ಟು ಡಾಕ್ಟರ್ ಕರೀರಿ, ಯಾರು ಬರಲ್ಲ. ಯಾರು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರಿಗೆ ಇಲ್ಲಿನ ವಾತಾವರಣ ಒಂದು. ಎರಡನೇದು, ನನ್ನ ಮಕ್ಕಳಿಗೆ ಎಜುಕೇಶನ್ ಎಲ್ಲಿ, ನನಗೆ ಎಂಟರ್ಟೈನ್ಮೆಂಟ್ ಎಲ್ಲಿ. ಎಂಟರ್ಟೈನ್ಮೆಂಟು, ಎಜುಕೇಶನ್ ಇವೆಲ್ಲ ನೋಡ್ತಾರೆ ಅವರು. ಸಾರಾಸಟ್ಟ ಬರಲ್ಲ. ನಾವಿಲ್ಲಿ ಬೆಳಗಾವಿಗೆ ಬರ್ಬೇಕಾದ್ರೆ ನೀವೇ ನೋಡ್ತೀರಿ ಏನೇನ ಸಮಸ್ಯೆಗಳು ಅಶೋಕ್ ಸಾಹೇಬ್ರೆ, ಹೇಳ್ತಾ ಇರ್ತಾರೆ. ಯಾವ ವಿರೋಧ ಪಕ್ಷದ ನಾಯಕ 1 ಸೆಕೆಂಡ್. ಕಿಯಾ ಎಲ್ಲಿದೆ ನೋಡಿದಿರ? ಆಂಧ್ರ ಪ್ರದೇಶ ಬಾರ್ಡರ್ದಲ್ಲಿ ಕಿಯಾ ಬಂತು. ಅಲ್ಲಿ ಏನಿತ್ತು ಹೇಳ್ರಿ? 10 ವರ್ಷದಿಂದ ಏನಿತ್ತು? ಏನೂ ಇರಲಿಲ್ಲ, ಬಂಜರ ಭೂಮಿ. ಅಲ್ಲಿ ಏರ್ಪೋರ್ಟ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ವಾತಾವರಣ ಅಲ್ಲಿ ಏನಪ್ಪಾ ಅಂತಂದ್ರೆ ಬಯಲುಸೀಮೆ ಅಂದ್ರೆ ರಾಯಲಸೀಮೆ ಏರಿಯಾ, 42-45 ಡಿಗ್ರಿ ಸೆಂಟಿಗ್ರೇಡ್. ಅಲ್ಲಿ ದೇ ಕುಡ್ ಡೂ ಇಟ್. ವೈ ನಾಟ್ ಇನ್ ಕರ್ನಾಟಕ? ಬೆಳಗಾಂ ಹುಬ್ಳಿ ಯಾಕೆ ಮಾಡಕ್ಕಾಗೋದಿಲ್ಲ? ಸಿ, ದೀಸ್ ಆರ್ ಆಲ್ ಥಿಂಗ್ಸ್ ಟು ಬಿ ಅಡ್ರೆಸ್ಡ್. ವಿ ಹ್ಯಾವ್, ನೀವೇನ್ ಹೇಳಿದ್ರಿ, ಬ್ಲೂ ಪ್ರಿಂಟ್ ಬೇಕು, ವಿಷನ್ ಬೇಕು, ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ವಿಷನ್ ಬೇಕು, ಬ್ಲೂ ಪ್ರಿಂಟ್ ಬೇಕು, ಆಮೇಲೆ ಅವ್ರನ್ನ ಆಕರ್ಷಣೆ ಮಾಡಿ ತರುವಂತ ನಮ್ಮಲ್ಲಿ ಕರ್ಟಿಯಸ್ ಇರ್ತಕ್ಕಂಥ ಸರ್ಕಾರಗಳು ಬೇಕು. ಇದು ಬಹಳ ಮುಖ್ಯ ಇರಬೇಕು. ಇಷ್ಟು ಮಾಡ್ರಿ, ಯಾಕೆ ಬರೋದಿಲ್ಲ ನೋಡೋಣ. ಬೆಲ್ಲದವ್ರು ಹೇಳುವಂಗೆ ವಿ ಸಪೋರ್ಟ್ ಹಿಸ್ ವ್ಯೂಸ್. ಅದೇನ್ ತಪ್ಪಿಲ್ಲ, ನಮ್ದೇನು. ಆಮೇಲೆ ಕುಡಿ ನೀರು ಹೇಳಿದ್ರಲ್ಲ, ಬಂದಿದೆ ಅಲ್ಲ, ಕುಡಿ ನೀರು ಎಲ್ಲಿಗೆ ಬಂದಿದೆ? ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಒಂದ್ ಕಡೆ ಇರ್ಲಿ, ಕುಡಿ ನೀರಿನ ಪರಿಸ್ಥಿತಿ ಏನಿದೆ ಸ್ವಾಮಿ? ಬೆಂಗಳೂರು ಪಾರ್ಟ್ಸ್ಗೆ ಇನ್ನೂ ನೀವು ಅರ್ಧ ಬೆಂಗಳೂರಿಗೆ ಕುಡಿಯಕ್ ನೀರು ಕೊಡಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಿದೆ ಬೆಂಗಳೂರಲ್ಲಿ. ಬಹಳ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀರಿ. ನೀವು ಹೇಳಿದಿರಿ ಗೌರಿಬಿದನೂರ್ಗೆ ಯಾಕೆ ಹೋಯ್ತು ಅಂತ. ಕೇಳಿ, ಅಲ್ಲಿ ಅವ್ರಿಗೆ ಗೌರಿಬಿದನೂರಲ್ಲಿ ಯಾರ್ಯಾರು ಹೋಗಿದ್ದಾರೆ ಎಂಪ್ಲಾಯ್ಮೆಂಟ್, ಅವರೆಲ್ಲ ಬೆಂಗಳೂರಲ್ಲೇ ವಾಪಸ್ 1 hour ಅಲ್ಲಿ ಬಂದ್ಬಿಡ್ತಾರೆ, 3/4 ಗಂಟೆಯಲ್ಲಿ ವಾಪಸ್ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಹೋಗ್ತಾ ಇದಾರೆ ಅಷ್ಟೇ. ಗಾಲ್ಫ್ ಶೇರ್ ಇರ್ತಾರೆ ಎಲ್ಲ ಗಾಲ್ಫ್ ಶೇರ್. ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಅದಕ್ಕೆ ಏನಾದ್ರೂ ಒಂದು ಆಕ್ಷನ್ ಪ್ಲಾನ್ ನೀಲಿ ನಕ್ಷೆ ಮಾಡಬೇಕು. ನಾವು ಎಜುಕೇಶನ್ ನ ಯಾವ ರೀತಿ ತರ್ತೀವಿ, ಒಂದೇ ತಂದ್ರೆ ಆಗಲ್ಲ. ನೀವು ಇಂಡಸ್ಟ್ರೀಸ್ ಒಂದೇ ಬಂದ್ಬಿಟ್ಟಿದೆ ಅಂದ್ರೆ ಯಾರು ಬರಲ್ಲ. ಅದ್ರ ಜೊತೆಗೆ ಎಜುಕೇಶನ್ ಬರಬೇಕು, ಅದ್ರ ಜೊತೆಗೆ ಹೌಸಿಂಗು ಬರಬೇಕು, ಅದ್ರ ಜೊತೆಗೆ ನೀರಾವರಿನೂ ಬರಬೇಕು. ಇವೆಲ್ಲ ಬರಬೇಕಾದ್ರೆ ನಾವು ಸರ್ಕಾರದಲ್ಲಿ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ, ನಾವು 5 ವರ್ಷದಲ್ಲಿ ಇಷ್ಟು ದುಡ್ಡನ್ನ ಈ ಸೆಕ್ಟರ್ಗಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. 10 ವರ್ಷದಲ್ಲಿ ಯಾವುದೇ ಸರ್ಕಾರ ಬರಲಿ, ಇವತ್ತು ಈ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಒಂದು ಆಕ್ಷನ್ ಪ್ಲಾನ್ ರೆಡಿ ಇದ್ರೆ ಅದು ಯಾವುದೇ ಸರ್ಕಾರ ಬಂದ್ರು 5 ವರ್ಷಕ್ಕೆ ಅದು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಈಗ ನಾವು ಆಲ್ಮಟ್ಟಿ ವಿಚಾರವಾಗಿ ಮಾತಾಡ್ತೀರಿ, ಎತ್ತರ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದ್ರು ಕೂಡ
ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಆ ರೀತಿ ಆಕ್ಷನ್ ಪ್ಲಾನ್ ಮಾಡಿದ್ರೆ ನಾವು ಉತ್ತರ ಕರ್ನಾಟಕ ಈ ತಾರತಮ್ಯ ಏನಾಗ್ತಾ ಇದೆ, ಈ ಕಲ್ಯಾಣ ಕರ್ನಾಟಕ, ಈ ಉತ್ತರ ಕರ್ನಾಟಕ ಮತ್ತು ಹಳೆ ಮೈಸೂರು ಈ ಭಾಗದಲ್ಲಿ ಅದು 100% ಹೋಗಕ್ ಸಾಧ್ಯ ಆಗ್ತೈತೆ. ಅದರಿಂದ ಆ ರೀತಿಯಾದಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು. ಯಾವುದೇ ಸರ್ಕಾರ ಇಲ್ಲಿ ಒಂದು ಸರ್ಕಾರ ಮಾಡಿಬಿಟ್ಬಿಟ್ರೆ ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಅವಾಗ 100% ಉತ್ತರ ಕರ್ನಾಟಕನು ಕೂಡ ಸಮನಾಗಿ ಮಾಡ್ತೈತೆ. ಮತ್ತೆ ಇನ್ನೊಂದು ತಬ್ಬಭಿಪ್ರಾಯ ಇದೆ, ಬೆಂಗಳೂರು ಅಂದ್ರೆ ಒಂದು ಇದೆ, ಬೆಂಗಳೂರಲ್ಲಿ ಶರತ್ 20% ಜನ ಬೆಂಗಳೂರವ್ರು ಇರೋದು, ಓನ್ಲಿ 20%. ಉಳಿದಂತವ್ರು ಇಡೀ ರಾಜ್ಯದ ಜನ, ದೇಶದ ಜನ, ಇಡೀ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇರೋರು ನಾವೆಲ್ಲ ಯಾರು ಮೂಲ ನಿವಾಸಿ ನಾವು 20% ಇದ್ದೀರಿ. ಇಡೀ ಕರ್ನಾಟಕದ ಜನ 60% ಇದ್ದಾರೆ, ಇಡೀ ದೇಶದ ಜನ 20% ಇದ್ದಾರೆ. ಇಲ್ಲ 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 ಇಲ್ಲ, ಇಡೀ ದೇಶದ ಜನ 20% ಇದ್ದಾರೆ. ಇನ್ನು ಉಳಿದವರೆಲ್ಲನೂ ನಮ್ಮ ಕರ್ನಾಟಕದವ್ರೆ ಜಾಸ್ತಿ ಹತ್ರ. ನೀವು ನೋಡಿ, ನೀವು ಈ ತುಮಕೂರು ರೋಡ್ ನೋಡಿ, ತುಮಕೂರು ರೋಡ್ ನಮ್ಮ ಬಾರ್ಡರ್ ಇದೆಯಲ್ಲ, ಅಲ್ಲೆಲ್ಲ ಬಂದಿರೋರೆಲ್ಲ ತುಮಕೂರು ಈ ಕಡೆಯಿಂದಾನೆ, ಹುಬ್ಳಿ ಈ ಕಡೆಯಿಂದ ಬಂದಿರೋರೆ ಅಲ್ಲಿ. ಆ ತುಮಕೂರು ರೋಡ್ ಪೂರ್ತಿ ಅದೇ ಸೆಟ್ಲು. ನೀವು ಕನಕಪುರ ರೋಡ್ ನೋಡಿ, ಆ ಕಡೆ ಎಲ್ಲ ಕನಕಪುರ ರೋಡ್, ಆ ಕಡೆ ಈ ಹೊಸೂರು ನೋಡಿ, ಆ ಕಡೆ ಎಲ್ಲ ತಮಿಳ್ನಾಡು ಇಂದ ಬಂದವರು. ನೀವು ಈ ಕಡೆ ಬಂದ್ರೆ ಈ ಕಡೆನೂ ಅದೇ ಸಮಸ್ಯೆನೆ. ಈಗ ಕೋಲಾರ ಭಾಗದವರೆಲ್ಲ ಈ ಕಡೆ ಬಂದಿದ್ದಾರೆ. ಅದು ಅದರಿಂದ ಲಾಸ್ಟ್ ಯಾವಾಗ ಈ ಕಡೆ ಹೋಗಿದ್ರ ಗೊತ್ತಿಲ್ಲ, ವೈಟ್ ಫೀಲ್ಡ್ ಕಡೆ ಎಲ್ಲ ಕೆಲವು ಭಾಗದಲ್ಲಿ ಹೋಗ್ಬಿಟ್ರೆ ನನಗಂತೂ ನೋಯ್ಡಾ ಗುರುಗ್ರಾಮಿಗೆ ಹೋದಂಗ ಅನಿಸ್ತದೆ. ಅಂದ್ರೆ ಅಫ್ಕೋರ್ಸ್ ಸಂವಿಧಾನಿಕವಾಗಿ ಅವರಿಗೆಲ್ಲ ಅವಕಾಶ ಇದೆ, ಅದ್ರ ಬಗ್ಗೆ ತಕರಾರಿಲ್ಲ ನಮ್ದು. ಆದ್ರೆ ಎಷ್ಟು ಹೈಯೆಸ್ಟ್ ಮೈಗ್ರೇಷನ್ ಏನು ಸರ್, ಯಾವ್ದಾದ್ರು ಪಟ್ಟಣ ನಗರಕ್ಕೆ ಆಗ್ತಾ ಇದೆ, ಅದು ಬೆಂಗಳೂರು. ಎಂಟೈರ್ ವರ್ಲ್ಡ್ ಹೈಯೆಸ್ಟ್ ಅರ್ಬನೈಸೇಷನ್ ಆಗ್ತಾ ಇರೋದು ಇಡೀ ಏಷ್ಯಾನಲ್ಲಿ ಬೆಂಗಳೂರಿನಲ್ಲಿ. ಸೊ ಇಡೀ ದೇಶದ ಜನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.